ಎಲ್ಲರೂ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಪುರೋಹಿತರು ಕಳಸದ ಪೂಜೆಗೆ ಹೊತ್ತಾಯ್ತು ಅಂತ ಹೇಳ್ತಿದಾರವ್ವ. ಅಜ್ಜಿ ಏನ್ ಮಾಡ್ತಿದ್ದೀರಾ? ಬನ್ನಿ ಒಳಗೆ. ನಾನು ಒಳಗೆ ಬರ್ಬೇಕು ಅಂತಂದ್ರೆ ಇವಳು ಆಚೆ ಹೋಗ್ಬೇಕು. ಬಂಗಾರು, ಇವಳು ಮಾತು ನಂಬೇಡ. ಇವಳು ಸಾನ ಕೆಟ್ಟವಳು. ನಮ್ ಸ್ನೇಹನ ಹೃದಯ ಇರೋದು ಆ ಗಂಗಾಧರಪ್ಪನ ಮಗಳು ಸ್ನೇಹ ಅಂತವನೇ. ಯಾಕಜ್ಜಿ, ಯಾಕೆ ಎಲ್ಲ ಮಾತಾಡಿ ನನಗೆ ನೋವು ಮೇಲೆ ನೋವು ಕೊಡ್ತಿದ್ದೀರಾ? ಅವ್ವ, ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಇದನ್ನೆಲ್ಲ ಮತ್ತೆ ಮೊದ್ಲಿಂದ ಕೇಳ್ಕೊಳಕ್ಕೆ ನಂಗೆ ಸಮಯ ಇಲ್ಲ. ನೋಡು, ನಿಂಗೆ ಇಷ್ಟ ಇದ್ರೆ ಒಳಗ್ ಬಾ, ಇಲ್ಲ ಅಂದ್ರೆ ಹೋಯ್ತಾ ಇರು. ಸುಮ್ಕೆ ರಾಧನ್ ಮ್ಯಾಕೆ ಏನೇನೋ ಆಪಾದನೆ ಬರ್ಸ್ಬೇಡ. ನಾನು ಇಟ್ಟೆಲ್ಲ ಹೇಳಿದ್ರು ನೀನು ಅರ್ಥನೇ ಮಾಡ್ಕೋತಿಲ್ವಲ್ಲ. ಈ ರಾಧ ಸಾನೆ ಕೆಟ್ಟವಳು, ನಿನ್ನ ಯಾಮಾರಿಸ್ತಾವಳೆ. ಇವಳು ಉದ್ದೇಶ ಒಳ್ಳೇದಲ್ಲ. ಅವಳು ಇಷ್ಟಪಟ್ಟು ನಿನ್ ಮನೆ ಸೊಸೆ ಆಗ್ತಾ ಇಲ್ಲ. ನಮ್ ಸ್ನೇಹನ್ ಸಾಯಿಸ್ದಂಗೆ ನಿನ್ನ ಸಾಯಿಸ್ಬೇಕು ಅಂತವಳೆ. ನಿನ್ ಸೊಸೆ ಸಾಯೋದಕ್ಕೆ ಇವಳೆ ಕಾರಣ. ಒಳ್ಳೆ ದಿನನೂ ನನ್ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ವಲ್ಲ ಅಜ್ಜಿ. ಇಷ್ಟು ದಿವಸ ಏನೇನೋ ಆರೋಪ ಮಾಡಿದ್ರಿ, ಆದ್ರೆ ಈಗ ಇಂಥ ಆರೋಪನ, ಸ್ನೇಹನ ನಾನ್ ಸಾಯಿಸ್ದೆ ಅನ್ನೋ ಆರೋಪ. ನನ್ ಮದ್ವೆ ದಿವಸನು ನನ್ ಕಣ್ಣೀರಲ್ಲಿ ಕೈ ತೊಳೆಯೋ ತರ ಆಗೋಯ್ತು ನನ್ ಜೀವನ. ಯಾವಳು ಹಿಂಗಾರು ಮಾಡ್ಕೊಂಡು ಸಾಯ್ಲಿ, ನನ್ನ ಹೆಸರು ಎಲ್ಲೂ ಬರ್ದೆ ಹೋದ್ರ ಆಟೆ ಸಾಕು ನಂಗೆ. ಈ ಮೊಸಳೆ ಕಣ್ಣೀರಿಗೆ ನಾನ್ ಕರ್ಗಕ್ಕಿಲ್ಲ. ಅವ್ವ, ಈಗ ಇಲ್ಲಿಂದ ನೀನ್ ಹೋಯ್ತು, ಇಲ್ಲ ನಾನು ಆಚೆ ತಳ್ಳೋ.